ಕಳೆದ 14 ವರ್ಷಗಳಿಂದ ರಾಜ್ಯ ಮಟ್ಟದಲ್ಲಿ ಚರ್ಚಿತವಾಗಿರುವಂತಹ ಕೊಲೆ ಪ್ರಕರಣ ಅಂದರೆ ಧರ್ಮಸ್ಥಳ ಗ್ರಾಮದ ಪಾಂಗಾಳ ನಿವಾಸಿ ಚಂದಪ್ಪ ಗೌಡರ ಮಗಳು ಸೌಜನ್ಯಳ ರೇಪ್ ಆ್ಯಂಡ್ ಮರ್ಡರ್ ಕೇಸ್. ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಮಣ್ಣಸಂಕದ ಬಳಿ ಅಕ್ಟೋಬರ್ 9, 2012ರಲ್ಲಿ ಈ ರೇಪ್ ಆ್ಯಂಡ್ ಮರ್ಡರ್ ನಡೆದಿತ್ತು. ಈ ಪ್ರಕರಣದ ತನಿಖೆಯನ್ನು ಸ್ಥಳೀಯ ಪೊಲೀಸರು ಮತ್ತು COD ಮತ್ತು CBI ಮೂರೂ ತನಿಖಾ ಸಂಸ್ಥೆಗಳು ನಡೆಸಿದ್ದವು. ಹತ್ಯೆ ನಡೆದ 2ನೇ ದಿನಕ್ಕೆ ಶಂಕಿತ ಆರೋಪಿ ಕಾರ್ಕಳ ಮೂಲದ ಸಂತೋಷ್ ರಾವ್ ಎಂಬಾತನನ್ನು ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದರು. ಮೂರೂ ತನಿಖಾ ಸಂಸ್ಥೆಗಳು ಆತನೇ ಆರೋಪಿ ಎಂದು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿತು. ಈ ಪ್ರಕರಣದ ಅಂತಿಮ ತನಿಖೆ ನಡೆಸಿದ್ದು CBI ಬೆಂಗಳೂರಿನ CBI ನ್ಯಾಯಾಲಯಕ್ಕೆ ಪೂರಕ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದರಿಂದ ಬೆಂಗಳೂರಿನ CBI ನ್ಯಾಯಾಲಯ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿತ್ತು. 2024 ಜೂನ್ 18ರಂದು ಸಂತೋಷ್ ರಾವ್ನನ್ನು ನಿರಪರಾಧಿ ಎಂದು CBI ನ್ಯಾಯಾಲಯ ಘೋಷಿಸಿತ್ತು. ತದನಂತರ ರಾಜ್ಯ ಹೈಕೋರ್ಟಿನ ವಿಭಾಗೀಯ ಪೀಠ ಆ ತೀರ್ಪನ್ನು ಎತ್ತಿ ಹಿಡಿದಿತ್ತು. ತದನಂತರ ಕೆಲವೊಂದು ಹೋರಾಟಗಳು ನಡೆದವು. ಸೌಜನ್ಯ ಪ್ರಕರಣದಲ್ಲಿ ನೈಜ ಆರೋಪಿಗಳನ್ನು ರಕ್ಷಿಸುವ ಸಲುವಾಗಿ ಅಮಾಯಕ ಸಂತೋಷ್ ರಾವ್ನನ್ನು ಸಿಲುಕಿಸಲಾಗಿದೆ ಎನ್ನುವಂಥ ಆರೋಪಗಳು ಇತ್ತು. ಇಂತಹ ಆರೋಪಗಳು ನೇರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಗುರಿಯಾಗಿಸಿ ಮಾಡಿದಂಥವುಗಳು. ಆದ್ದರಿಂದ ಈ ಪ್ರಕರಣವನ್ನು ಮರು ತನಿಖೆ ಮಾಡಬೇಕು ಅಂತ ಹೇಳಿ ಸೌಜನ್ಯ ಮನೆಯವರು ಮತ್ತು ಸೌಜನ್ಯ ಪರ ಹೋರಾಟಗಾರರು ಒತ್ತಾಸೆ ವ್ಯಕ್ತಪಡಿಸಿದ್ದರು. ಆದರೆ ಕಾನೂನಿನ ಅನ್ವಯ ಪ್ರಕರಣದ ಮರು ತನಿಖೆಗೆ ಅವಕಾಶ ಇಲ್ಲ ಅಂತ ಹೇಳಿ ಸೌಜನ್ಯ ತಂದೆ ಚಂದಪ್ಪ ಗೌಡರು ಸಲ್ಲಿಸಿದ್ದಂತಹ ರಿಟ್ ಪಿಟಿಷನನ್ನು ರಾಜ್ಯ ಹೈಕೋರ್ಟಿನ ವಿಭಾಗೀಯ ಪೀಠ ವಜಾಗೊಳಿಸಿತ್ತು. ಈ ಆದೇಶವನ್ನು ಪ್ರಶ್ನಿಸಿ ಸೌಜನ್ಯಳ ತಾಯಿ ಕುಸುಮಾವತಿಯವರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಏರಿದ್ದರು. ಸುಮಾರು 2 ವರ್ಷಗಳಷ್ಟು ವಿಳಂಬವಾಗಿಯಾದರೂ ಕುಸುಮಾವತಿಯವರು ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ದರು. ಈ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂ ಕೋರ್ಟು ಕೈಗೆತ್ತಿಕೊಂಡಿದೆ. 2026 ಜುಲೈ 22ರಂದು ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿತು. ಜುಲೈ 21ಕ್ಕೆ ಈ ಪ್ರಕರಣದ ವಿಚಾರಣೆಗೆ ದಿನ ನಿಗದಿಯಾಗಿತ್ತು. ಆದರೆ ಆವತ್ತು ನ್ಯಾಯಾಲಯವು 22ಕ್ಕೆ ದಿನ ನಿಗದಿ ಮಾಡಿತ್ತು. ಜುಲೈ 22ರಂದು ವಿಸ್ತೃತವಾದ ವಾದ ಪ್ರತಿವಾದಗಳು ನಡೆಯಿತು. ರಾಜ್ಯ ಸರ್ಕಾರ ಮತ್ತು CBI ಈ ಪ್ರಕರಣದ ಬಗ್ಗೆ ಕೌಂಟರ್ ಎಫಿದಾವತ್ತನ್ನು ಸಲ್ಲಿಸಿತ್ತು. ಪ್ರಕರಣವನ್ನು ಆಮೂಲಾಗ್ರವಾಗಿ ಪರಿಶೀಲನೆ ನಡೆಸಿದಂಥ ಸುಪ್ರೀಂ ಕೋರ್ಟು ಕೆಲವೊಂದು ಅಂಶಗಳನ್ನು ಗಮನಿಸಿತ್ತು. CBI ತನ್ನ ತನಿಖೆಯ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನು ಸರಿಯಾಗಿ ಗಮನಿಸಿಲ್ಲ ಎಂಬ ಅಂಶವನ್ನು ಮುಂದಿಟ್ಟುಕೊಂಡು ಸುಪ್ರೀಂ ಕೋರ್ಟು ಈ ಪ್ರಕರಣದ ಮರು ತನಿಖೆ ಅಗತ್ಯ ಇದೆ ಎನ್ನುವಂಥ ಅಭಿಪ್ರಾಯಕ್ಕೆ ಬಂದು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಆದ್ದರಿಂದ ಸೌಜನ್ಯಳಿಗೆ ಮತ್ತೆ ನ್ಯಾಯ ಸಿಗ್ತದೆ ಎನ್ನುವಂತಹ ಭರವಸೆ ಮೂಡಿದೆ. ಸುಪ್ರೀಂ ಕೋರ್ಟ್ನ ಆದೇಶದನ್ವಯ ರಾಜ್ಯ ಸರ್ಕಾರ ಈ ಪ್ರಕರಣದ ತನಿಖೆಗಾಗಿ ವಿಶೇಷ ತಂಡವೊಂದನ್ನು ರಚಿಸಲೇಬೇಕಾಗತ್ತೆ. ಆ ತಂಡ ಮತ್ತೆ ತನಿಖೆ ಆರಂಭ ಮಾಡಬೇಕು. ತನಿಖೆ ಆರಂಭ ಮಾಡಬೇಕು ಅಂತಾದರೆ ಆ ತಂಡ ಮತ್ತೊಂದು FIR ದಾಖಲು ಮಾಡಿಕೊಳ್ಬೇಕು. ಸುಪ್ರೀಂ ಕೋರ್ಟ್ನ ಆದೇಶದನ್ವಯವೇ ತನಿಖಾ ತಂಡ ತನ್ನ ಜುರಿಡಿಕ್ಷನ್ನ ನ್ಯಾಯಾಲಯಕ್ಕೆ FIR ದಾಖಲು ಮಾಡಿ ಸಲ್ಲಿಸಬೇಕು. ತದನಂತರ ತನಿಖೆಯನ್ನು ಕೈಗೆತ್ತಿಕೊಳ್ಳಬೇಕು. ಸೌಜನ್ಯ ತಾಯಿ ಕುಸುಮಾವತಿಯವರು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ
ಮೇಲ್ಮನವಿ ಅರ್ಜಿಯಲ್ಲಿ ಕೆಲವೊಂದು ಅಂಶಗಳನ್ನು ಬೊಟ್ಟು ಮಾಡಿದ್ದಾರೆ. ಸುಮಾರು 19 ಮಂದಿ ಸಾಕ್ಷಿದಾರರನ್ನು ಅವರು ಹೆಸರಿಸಿದ್ದಾರೆ. ಆ 19 ಮಂದಿ ಸಾಕ್ಷಿದಾರರಲ್ಲಿ 12 ಮಂದಿ ಸಾಕ್ಷಿದಾರರು ಸ್ಥಳೀಯ ಪೊಲೀಸರು, COD ಮತ್ತು CBI ನಡೆಸಿದಂತಹ ತನಿಖೆಯ ಸಂದರ್ಭದಲ್ಲಿ ಸಾಕ್ಷಿದಾರರಾಗಿದ್ದವರು, CBIನ ವಿಶೇಷ ನ್ಯಾಯಾಲಯದಲ್ಲಿ ಸಾಕ್ಷ್ಯವನ್ನು ನುಡಿದಿದ್ದವರು. ಅವರನ್ನೇ ಮತ್ತೆ ಸಾಕ್ಷಿಗಳಾಗಿ ಮಾಡಲಾಗಿತ್ತು. ಮತ್ತು 6 ಮಂದಿ ಹೆಚ್ಚುವರಿ ಸಾಕ್ಷಿದಾರರನ್ನು ಇದರಲ್ಲಿ ಗುರುತಿಸಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಇರುವುದು ಕುಮಾರಿ ವರ್ಷ, ಸೌಜನ್ಯಳ ಸಹಪಾಠಿ. ಸೌಜನ್ಯಳು ಕಾಲೇಜು ಬಿಟ್ಟು ಮನೆಗೆ ಬರುವುದಕ್ಕಿಂತ ಮೊದಲು ಬಂದು ಮನೆಗೆ ಸೇರಿದವಳು. ಅವಳನ್ನು ಆ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ವಿಚಾರಣೆ ನಡೆಸಿದ್ದರಾದರೂ ಅವಳನ್ನು ಸಾಕ್ಷಿಯಾಗಿ ಪರಿಗಣಿಸಿರಲಿಲ್ಲ. ಮತ್ತೊಬ್ಬಳು ಸಾಕ್ಷಿ ಇರುವುದು ಸೌಜನ್ಯಳ ಚಿಕ್ಕಮ್ಮ, ಅಂದರೆ ಕುಸುಮಾವತಿಯವರ ತಂಗಿ ಯಶೋಧ. ಅವರು ಆ ಸಂದರ್ಭದಲ್ಲಿ ಸಾಕ್ಷಿಯಾಗಿ ಪರಿಗಣನೆಗೆ ಬಂದಿರಲಿಲ್ಲ, ಈಗ ಸಾಕ್ಷಿಯಾಗಿ ಪರಿಗಣನೆಗೆ ಬಂದಿದ್ದಾರೆ. ಮತ್ತೊಬ್ಬಳು ಮಂಡ್ಯದ ಚಿಕ್ಕ ಕೆಂಪಮ್ಮ, ಧರ್ಮಸ್ಥಳ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಚರ್ಮರೋಗದ ಸಮಸ್ಯೆಗೆ ಚಿಕಿತ್ಸೆಗಾಗಿ ಬಂದ ಹೆಂಗಸು. ಅವರು ಮಂಡ್ಯದಿಂದ ರೈಲಿನ ಮೂಲಕ ಸುಬ್ರಹ್ಮಣ್ಯಕ್ಕೆ ಬಂದು ಸುಬ್ರಹ್ಮಣ್ಯದಿಂದ ಬಸ್ಸಿನ ಮೂಲಕ ಧರ್ಮಸ್ಥಳಕ್ಕೆ ಬಂದಿದ್ದವರು. ಅವರು ಆ ದಿನ ಆ ಪ್ರದೇಶದಲ್ಲಿ ಇದ್ದರು. ಅವರ ಕಣ್ಣ ಮುಂದೆಯೇ ಸೌಜನ್ಯಳನ್ನು 4 ಮಂದಿ ಎಳ್ಕೊಂಡು ಹೋಗಿದ್ದನ್ನು ನೋಡಿದ್ದೇನೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದರು. ಗಂಡನಿಗೆ ಚೂರಿ ಹಾಕಿ ಕೊಲೆಯತ್ನ ಮಾಡಿದಂತಹ ಪ್ರಕರಣದಲ್ಲಿ ಜೈಲಲ್ಲಿದ್ದಂತಹ ಚಿಕ್ಕಕೆಂಪಮ್ಮ ತದನಂತರ ಬಿಡುಗಡೆಗೊಂಡಿದ್ದರು. ಅವರು ಈ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಗುರುತಿಸಿಕೊಂಡಿದ್ದಾರೆ. ಆದ್ದರಿಂದ ರಾಜ್ಯ ಸರ್ಕಾರ ರಚಿಸುವಂತಹ ವಿಶೇಷ ತನಿಖಾ ತಂಡ ಈ ಎಲ್ಲ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಲೇಬೇಕು. ತದನಂತರ ನ್ಯಾಯಾಲಯಕ್ಕೆ ಆರೋಪಿತರ ಮೇಲೆ ಆರೋಪ ಪಟ್ಟಿ ಸಲ್ಲಿಸಬೇಕು. ಮತ್ತೆ ನ್ಯಾಯಾಲಯದಲ್ಲಿ ಟ್ರಯಲ್ ನಡೆಯಬೇಕು. ಯಾವ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗುತ್ತದೋ ಅದೇ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೆಷನ್ಸ್ ನ್ಯಾಯಾಲಯದಲ್ಲಿ ಟ್ರಯಲ್ ನಡೀತದೆ. ಒಂದು ವೇಳೆ ಸೌಜನ್ಯ ಪ್ರಕರಣ ನಡೆದದ್ದು ಮಣ್ಣಸಂಕದ ಬಳಿ, ಆ ಪ್ರದೇಶ ಪ್ರಸ್ತುತ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿದೆ. ಬೆಳ್ತಂಗಡಿ ವೃತ್ತ ನಿರೀಕ್ಷಕರ ವ್ಯಾಪ್ತಿಯಲ್ಲಿದೆ. ರಾಜ್ಯ ಸರ್ಕಾರ ಈ ಪ್ರಕರಣದ ತನಿಖೆಗಾಗಿ ಅಸ್ತಿತ್ವಕ್ಕೆ ತರಲಿರುವಂತಹ ವಿಶೇಷ ತಂಡವು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿಯೇ FIR ದಾಖಲಿಸಬೇಕು. ಆ ಪ್ರಕರಣದ ತನಿಖೆ ನಡೆಸಬೇಕು. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಬೇಕು. ತದನಂತರ ಆ ಪ್ರಕರಣ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯಕ್ಕೆ ಕಮಿಟ್ ಆಗಬೇಕು. ಅಲ್ಲಿ ವಿಚಾರಣೆ ನಡೆಯಬೇಕು. ವಿಶೇಷ ಪ್ರಕರಣವಾಗಿದ್ದರಿಂದ ಎಲ್ಲ ಪ್ರಕ್ರಿಯೆಗಳು 6 ತಿಂಗಳ ಒಳಗೆ ಮುಗಿಯುವ ಎಲ್ಲ ಸಾಧ್ಯತೆಗಳು ಇವೆ. ಆದರೆ ಆರೋಪಿಗಳು ಯಾರು ಎನ್ನುವುದನ್ನು ಗುರುತಿಸುವ ಕೆಲಸವನ್ನು ವಿಶೇಷ ತಂಡ ಮಾಡಬೇಕಿದೆ. ಎಲ್ಲ ಸಾಕ್ಷಿಗಳ ಆಧಾರದಲ್ಲಿ ಆರೋಪಿಗಳನ್ನು ವಿಶೇಷ ತಂಡ ಗುರುತಿಸಲೇಬೇಕು. ಅವರ ಮೇಲೆಯೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ವಿಚಾರಣೆ ನಡೀಬೇಕು. ತದನಂತರ ನ್ಯಾಯಾಲಯ ತೀರ್ಪು ನೀಡಬೇಕು. ಇದು ಸದ್ಯದ ಅಪ್ಡೇಟ್ಸು. ಇನ್ನು ಮುಂದಿನ ಅಪ್ಡೇಟ್ಸ್ ಯಾವ ರೀತಿ ಇರ್ತದೆ ಎನ್ನುವುದನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಹೋಗ್ತೀನಿ.